ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅದ್ಭುತವಾದಂಥ ಹಾಗೂ ಸತ್ಯವಾದಂಥ ನಾವು ನೋಡಲಿಕ್ಕೇ ಸಾಕು, ಪ್ರತಿಯೊಬ್ಬರು ಕೇಳಿರಲಿಕ್ಕೇ ಸಾಕು ಇಂಥ ಒಂದು ನೈಜ ಘಟನೆಯನ್ನು, ಸತ್ಯ ವರದಿಯನ್ನು ಈ ನನ್ನ ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ನನ್ನ ಎಲ್ಲ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಇದು ನಿಜಕ್ಕೂ ಕೂಡ ನಮ್ಮ ನಡುವೆ ಆಗಿ ಹೋಗಿರ್ತಕ್ಕಂಥ ಘಟನೆ ಮತ್ತು ಪ್ರಚಲಿತವಾಗಿ ಅದನ್ನು ಪ್ರತಿಯೊಬ್ಬರು ಕೂಡ ನೆನಪಿನಲ್ಲಿ ಇಟ್ಕೊಂಡು ಬಾಳ್ತಿರ್ತಕ್ಕಂಥ ಘಟನೆ ಅಂತಲೇ ನಾನು ಇವತ್ತು ಭಾವಿಸ್ತೀನಿ. ಎಷ್ಟೋ ಜನ, ಸಾವಿರಾರು ಲಕ್ಷಾಂತರ ಜನರಿಗೆ ಅನ್ನವನ್ನು ನೀಡಿ ತನ್ನ ಜೀವನವನ್ನೇ ಅನ್ನದಾತರಿಗಾಗಿ ಮುಡುಪಾಗಿಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ರೈತನ ಒಂದು ಯಶೋಗಾಥೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಇವರು ಸಾಮಾನ್ಯರಲ್ಲಿ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ಮುಂದೆ ತಾನೊಬ್ಬ ಈ ದೇಶದ ಆಡಳಿತದಲ್ಲಿ ಒಂದು ಇಲಾಖೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುವಂಥ ಸ್ಥಾನಕ್ಕೆ ಏರಿದ್ದು ಅಷ್ಟೇ ರೋಚಕ ಹಾಗೂ ವಿಪರ್ಯಾಸದ ಪರಿಸ್ಥಿತಿಯಲ್ಲಿ ಅವರು ಆ ಒಂದು ಸ್ಥಾನವನ್ನು ಅಲಂಕರಿಸಿದರು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಇವರು ಅಂತಿಂಥವರಲ್ಲ. ಯಾಕಂದರೆ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದರೂ ಕೂಡ ಅಸಾಮಾನ್ಯ ರೈತನಾಗಿ ಬೆಳೆದು ತನ್ನ ಕಾರ್ಯವ್ಯಾಪ್ತಿಯಲ್ಲಿ ತನ್ನನ್ನು ಅನುಸರಿಸುವಂತೆ ಜನರನ್ನು ಪ್ರೇರೇಪಿಸಿ ತನ್ನ ಮಾರ್ಗದರ್ಶನದಲ್ಲಿ, ತನ್ನ ಮುಖಂಡತ್ವದಲ್ಲಿ, ತನ್ನ ನೇತೃತ್ವದಲ್ಲಿಯೇ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿರತಕ್ಕಂಥ ಹೆಮ್ಮೆಯ ರೈತ ಈ ಒಬ್ಬ ನನ್ನ ಕಥಾ ನಾಯಕ ಅಂಥೇಳಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ಬೋದು. ಇಂಥ ಒಬ್ಬ ಶ್ರೇಷ್ಠ ರೈತ ಬಂಧುನ ನೆನಪು ಮಾಡಿಕೊಳ್ಳೋದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಅಷ್ಟೇ ಒಂದು ಒಳ್ಳೆಯ ಬೆಳವಣಿಗೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಹಲವಾರು ಜನ ರೈತ ಮುಖಂಡರುಗಳು ರೈತ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಪ್ರಾತಸ್ಮರಣೀಯರೇ. ಅವರು ಕೂಡ ರೈತರ ಯಶೋಗಾಥೆಗಾಗಿ, ಯಶಸ್ಸಿಗಾಗಿ, ರೈತರ ಹಿತದೃಷ್ಟಿಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ರೈತ ಸಂಘಟನೆಯನ್ನು ಬಲಪಡಿಸಿ ಆ ರೈತ ಸಂಘಟನೆಯಿಂದಲೇ ತಾವು ಕೂಡ ಬೆಳೆದು ನಿಂತಿರ್ತಕ್ಕಂಥ ಹೆಮ್ಮರವಾಗಿರ್ತಕ್ಕಂಥ ರೈತ ನಾಯಕರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡ್ತೀವಿ. ಹೀಗಿರುವಾಗ ಆ ನಾಯಕರ ಒಂದು ಗುಣಗಾನವನ್ನು ಮಾಡುವ ಮುಂಚೆ ಈ ಒಬ್ಬ ರೈತ ಮುಖಂಡನ ಒಂದು ಯಶೋಗಾಥೆಯನ್ನು ಹೇಳಲಿಕ್ಕೆ ನಾವೆಲ್ಲರೂ ಕೂಡ ಕಾತರರಾಗಿದ್ದೇವೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಊಹಿಸ್ತೀನಿ. ಯಾಕಂದರೆ ನಾವು ನಂಜುಂಡಸ್ವಾಮಿಯವರನ್ನ, ಆಮೇಲೆ ಬಾಬಾಗೌಡ ಪಾಟೀಲ್ರವ್ರನ್ನ ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ರೈತ ಸಂಘಟನೆ ರೂವಾರಿಗಳು ಇವರು. ನಂಜುಂಡಸ್ವಾಮಿಯವರಂತೂ ಪ್ರೊಫೆಸರ್ ಆದರೂ ಕೂಡ ಅವರು ತಮ್ಮ ಜೀವಮಾನವಿಡೀ ರೈತರ ಒಂದು ಯಶೋಭಿವೃದ್ಧಿಗಾಗಿ, ಅವರ ಹಿತರಕ್ಷಣೆಗಾಗಿ ಹೋರಾಡಿದ ಮಹಾಚೇತನ ಅಂತೇಳಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಜೊತೆಗೆ ಬಾಬಾಗೌಡ ಪಾಟೀಲರು ಉತ್ತರ ಕರ್ನಾಟಕದಲ್ಲಿ, ಅದು ಬೆಳಗಾವಿ ಜಿಲ್ಲೆಯಲ್ಲಿ ಜನಿಸಿ ಅವರು ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದರೂ ಕೂಡ ತನ್ನ ಹಠವನ್ನು ಸಾಧಿಸಿಯೇ ತೀರಲಿಕ್ಕೆ ಸಾಧ್ಯ ಅನ್ನುವಂಥ ಮನೋಧರ್ಮವನ್ನು ಹೊಂದಿ ರೈತರ ಒಂದು ಬೆಳವಣಿಗೆಗೆ, ರೈತರಿಗೆ ಸಿಗಬೇಕಾದಂಥ ಬೆಂಬಲ ಬೆಲೆಗೆ ಹಾಗೂ ರೈತರಿಗೆ ಸಿಗಬೇಕಾಗಿರೋಂಥ ಗೊಬ್ಬರ ಹಾಗೂ ಬೀಜಗಳ ಒಂದು ನಿಲುವಿನಲ್ಲಿ ಯಾವುದೇ ಥರದ ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳಲಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ದೇವೆ, ಅವರನ್ನು ಕೂಡ ನಾವು ನೋಡಿದ್ದೇವೆ. ಹೀಗಿರುವಾಗ ಅವರು ಕೂಡ ರಾಜಕಾರಣಕ್ಕೆ ವಾಲಿ ಅವರು ಧಾರವಾಡ ಗ್ರಾಮೀಣ ಮತಕ್ಷೇತ್ರದಿಂದ ಹಾಗೂ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಮತಕ್ಷೇತ್ರದಿಂದ, ಈ ಎರಡೂ ಮತಕ್ಷೇತ್ರದಲ್ಲಿ ಪ್ರಚಂಡ ಜಯಭೇರಿಯನ್ನು ಬಾರಿಸಿ ವಿಧಾನಸಭೆಯನ್ನು ಪ್ರವೇಶಿಸಿದರು. ಆದರೆ ಆಮೇಲೆ ಅವರು ಧಾರವಾಡ ಗ್ರಾಮೀಣ ಪ್ರದೇಶವನ್ನು ನಂಜುಂಡಸ್ವಾಮಿಯವರಿಗೆ ಬಿಟ್ಟುಕೊಟ್ಟು ಅವರು ಕಿತ್ತೂರು ವಿಧಾನಸಭಾ ಕ್ಷೇತ್ರವನ್ನು ತಮಗೆ ಉಳಿಸಿಕೊಂಡರು. ಹೀಗಿರುವಾಗ ಆ ಒಂದು ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ನಂಜುಂಡಸ್ವಾಮಿಯವರು ಕೂಡ ಜಯಬೇರಿ ಬಾರಿಸಿದ್ದು ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇವರಿಬ್ಬರೂ ಕೂಡ ಈಗ ನಮ್ಮ ಜೊತೆಗೆ ಇಲ್ಲ. ಜೊತೆಗಿರದ ಜೀವ ಯಾವತ್ತೂ ಕೂಡ ನಮ್ಮ ಸಂಗಾತಿನೇ ಇರ್ತತಿ ಅನ್ನುವಂಥದ್ದು ನಾವೆಲ್ಲರೂ ಕಂಡುಕೊಳ್ಬೇಕಾಗಿರ್ತಕ್ಕಂಥ ವಾಸ್ತವ. ಹೀಗಿರುವಾಗ ಇವತ್ತಿನ ನನ್ನ ಕಥಾ ಹಂದರದಲ್ಲಿ ಬೆಳಕು ಚೆಲ್ಲಿರ್ತಕ್ಕಂಥ ರೈತನ ಬಗ್ಗೆ, ಅವನ ಯಶೋಗಾಥೆಯ ಬಗ್ಗೆ ನಾನೀಗ ಸ್ವಲ್ಪ ಮಾತಾಡಲಿಕ್ಕೆ ಬಯಸಿದ್ದೇನೆ. ಕನ್ನಡಿಗ ಚಾನಲ್ ವೈಟಿ ಇದು ಸತ್ಯವಾದ ಘಟನೆಗಳನ್ನು ಬಿತ್ತರಿಸ್ತಕ್ಕಂಥ ಚಾನಲ್. ಈ ಚಾನಲ್ಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಈ ಸಂಚಿಕೆಯನ್ನು ತಮ್ಮ ಎಲ್ಲ ಸ್ನೇಹಿತರಿಗೆ, ಬಂಧು ಬಳಗಕ್ಕೆ, ರೈತಾಪಿ ಕುಟುಂಬಗಳಿಗೆ ತಲುಪಿಸ್ತೀರಾ ಅನ್ನುವಂಥ ಆಶಾಭಾವನೆಯಿಂದ ನಾನು ಈ ಸಂದರ್ಭದಲ್ಲಿ ಕೇಳಿಕೊಂಡು ತಮ್ಮಲ್ಲಿ ಈಗ ನಾನು ಮುಖ್ಯ ಘಟ್ಟಕ್ಕೆ ಬರ್ತಾ ಇದ್ದೇನೆ.
ಆ ರೈತ ಮತ್ತಾರೂ ಅಲ್ಲ, ಅವರು ಆಗಿನ ಬಿಜಾಪುರ ಜಿಲ್ಲೆಯ ಜಮಖಂಡಿ ಅವರ ಊರು. ಆಮೇಲೆ ಅವರು ಅಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡು ರೈತರಿಗೆ ನೆರವಾದರು, ರೈತರ ಬಾಳಿಗೆ ಬೆಳಕಾದರು, ರೈತರ ಆಶಾ ಕಿರಣವಾದರು ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿಬಂದವು. ಹೀಗಿರುವಾಗ ಚಿಕ್ಕ ಪಡಸಲಿಗಿ ಬ್ಯಾರೇಜ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಇಡೀ ವಿಶ್ವದಲ್ಲಿಯೇ ರೈತರಿಂದ ನಿರ್ಮಾಣವಾಗಿರ್ತಕ್ಕಂಥ ಏಕೈಕ ಆಣೆಕಟ್ಟು ಅಂದ್ರೇನು ತಪ್ಪಾಗಲಿಕ್ಕಿಲ್ಲ. ಹೀಗಿರುವಾಗ ರೈತರಿಗೋಸ್ಕರ ತನ್ನ ಜೀವಮಾನವಿಡೀ ತನ್ನ ಜೀವನವನ್ನೇ ಸವಿಸಿದ ಆ ರೈತ ನಿಜಕ್ಕೂ ಕೂಡ ನಿಮ್ಮೆಲ್ಲರ ನಡುವೆ ಈಗ ಇಲ್ಲ. ಆದರೂ ಕೂಡ ಅವರ ನೆನಪುಗಳನ್ನು ಮಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹೀಗಿರುವಾಗ ಕೊಯ್ನಾ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿದಾಗ ಕೃಷ್ಣಾ ನದಿಗೆ ನೀರು ಅಷ್ಟೊಂದು ಪ್ರಮಾಣದಲ್ಲಿ ಬರ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆ ಅಂದರೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ 27 ಹಳ್ಳಿಗಳು ಹಾಗೂ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ 7 ಹಳ್ಳಿಗಳು ಕೂಡ ನೀರಿನ ಬವಣೆಯಿಂದ ಪರಿತಪಿಸುವಂತಾಗಿತ್ತು. ಹೀಗಿರುವಾಗ ಆ ಸಮಯದಲ್ಲಿ ಅಲ್ಲಿ ಕುಡಿಲಿಕ್ಕೂ ಜಾನುವಾರುಗಳಿಗೂ ನೀರು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಹೀಗಿರುವಾಗ ಆಗಿನ ಸಂದರ್ಭದಲ್ಲಿ ಆಗಿನ ಆಗಿದ್ದವರಿಗೆ ಇವರು ತಮ್ಮ ಒಂದು ಅಹವಾಲನ್ನು ತೋಡ್ಕೊಂಡು ಒಂದು ಮನವಿಯನ್ನು ಸಲ್ಲಿಸಿದರು. ಆದರೆ ಸರ್ಕಾರ ಆಲಮಟ್ಟಿ ಡ್ಯಾಮ ಮೇಲ್ದರ್ಜೆಗೆ ಏರಿದರೆ ಅದು ಹಿನ್ನೀರಿನಲ್ಲಿ ಈ ಒಂದು ಪ್ರದೇಶ ಮುಳುಗಡೆ ಆಗ್ತೈತಿ ಅನ್ನುವಂಥ ಒಂದು ಉದ್ದೇಶದಿಂದ ಇವರು ಕೊಟ್ಟಿರ್ತಕ್ಕಂಥ ಪ್ರಪೋಸಲನ್ನು ನಿರಾಕರಿಸಿದರು ಅನ್ನುವಂಥ ಸಂಗತಿಗಳನ್ನು ಕೂಡ ನಾವು ತಿಳಿದಿದ್ದೇವೆ. ಹೀಗಿರುವಾಗ ಅದೇ ಒಂದು ಹಠದಿಂದ ಇವರು ಜಮಖಂಡಿಗೆ ಬಂದು ಆ ಒಂದು ತಮ್ಮ ತಾಲೂಕಿನ 30 ಹಳ್ಳಿಗಳ ಹಾಗೂ ಬೆಳಗಾವಿ ಜಿಲ್ಲೆಯ ಸುಮಾರು 7 ಹಳ್ಳಿಗಳ ರೈತರನ್ನು ಕೂಡಿಸಿ ಸತತ ಸುಮಾರು ಸಭೆಗಳನ್ನು ಆಯೋಜನೆ ಮಾಡಿ ರೈತರಿಂದ ಹಾಗೂ ರೈತರಿಗೋಸ್ಕರ ನಿರ್ಮಾಣ ಮಾಡುವಂಥ ಅಣೆಕಟ್ಟಿನ ಬಗ್ಗೆ, ಅದರ ರೂಪುರೇಷೆಗಳ ಬಗ್ಗೆ ಚರ್ಚಿಸಿದರು. ಆಗ ನೀರು ಎಲ್ಲರಿಗೂ ಬೇಕಾಗಿತ್ತು. ಜಾನುವಾರುಗಳು, ಪ್ರಾಣಿ ಪಕ್ಷಿಗಳು, ಮನುಷ್ಯರು, ಬೆಳೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಇಲ್ಲದೇ ಒಂದು ರೀತಿಯಿಂದ ಅವರು ಕಂಗಾಲಾಗಿ ಹೋಗಿದ್ದರು. ಆಗ ಪ್ರತಿಯೊಬ್ಬ ರೈತರೂ ಕೂಡ ಇವರ ಒಂದು ಪ್ರಸ್ತಾವನೆಗೆ ಓಗೊಟ್ಟು, ಇಲ್ಲ, ನಾವು ಶ್ರಮದಾನದ ಮೂಲಕವಾಗಿ ನಾವು ಈ ಒಂದು ಅಣೆಕಟ್ಟನ್ನು ನಿರ್ಮಿಸೋಣ, ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಇದಕ್ಕೆ ನಮ್ಮ ಶಕ್ತಿಯನ್ನು ನೀಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಈ ರೈತನಿಗೆ ನೀಡಿದರು. ಆಗ ಈ ರೈತ ಇನ್ನಷ್ಟು ಹುಮ್ಮಸ್ಸಿನಿಂದ ಎಲ್ಲ ರೈತರನ್ನು ಒಗ್ಗೂಡಿಸಿ ಅವರ ಶ್ರಮದಾನದಿಂದ, ಅವರ ಪರಿಶ್ರಮದಿಂದ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ರೈತರು, ವ್ಯಾಪಾರಿಗಳು, ನಿವೃತ್ತ ಇಂಜಿನಿಯರ್ಗಳು ಇವರ ಜೊತೆಗೆ ಕೈ ಜೋಡಿಸಿದರು. ಹೀಗಾಗಿ ಇವರು ಮಾಡಿರ್ತಕ್ಕಂಥ ಅಪಾರ ಶ್ಲಾಘನೆಯ ಕೆಲಸವೇನೆಂದರೆ, ಇವತ್ತಿನ ಚಿಕ್ಕ ಪಡಸಲಿಗಿ ಬ್ಯಾರೇಜಿಗೆ ಹೋದರೆ ನಮಗೆ ಕಣ್ಮುಂದೆ ಕಾಣುವವರು, ನಮ್ಮ ಮನದಾಳದಲ್ಲಿ ಮೂಡುವವರು ಸಿದ್ದು ಬಿ ನ್ಯಾಮಗೌಡರು ಸರ್ಕಾರ ಪ್ರಸ್ತಾವನೆಯನ್ನು ತಿರಸ್ಕರಿಸಿದರೂ ಕೂಡ ಹಠಮಾರಿ ಧೋರಣೆಯನ್ನು ತಳೆದು ರೈತರನ್ನು ಒಗ್ಗೂಡಿಸಿ ರೈತರಿಗೆ ಒಳಿತಾಗಬೇಕೆಂಬ ಒಂದು ಏಕೈಕ ಉದ್ದೇಶದಿಂದ, ರೈತರ ಶ್ರಮದಾನದಿಂದ ಹಾಗೂ ಅವರ ಬೆಂಬಲದಿಂದ ಅಣೆಕಟ್ಟನ್ನು ನಿರ್ಮಾಣ ಮಾಡಿದರು. ಕೇವಲ 11 ತಿಂಗಳಿನಲ್ಲಿ ನಿರ್ಮಾಣವಾದಂಥ ಈ ಒಂದು ಅಣೆಕಟ್ಟು ವಿಶ್ವದಲ್ಲಿಯೇ ಪ್ರಸಿದ್ಧವಾಗಿರ್ತಕ್ಕಂಥ ಅಣೆಕಟ್ಟು. ಜೊತೆಗೆ ಈ ಅಣೆಕಟ್ಟಿಗೆ ಆಗಿನ ಸಂದರ್ಭದಲ್ಲಿ ಆಗಿ ಬಂದಿರತಕ್ಕಂಥ ಖರ್ಚು ವೆಚ್ಚಗಳೆಷ್ಟಂದರೆ ಕೇವಲ 98 ಲಕ್ಷ ರೂಪಾಯಿಗಳು. ಹೀಗಿರುವಾಗ ಈ ಒಂದು 98 ಲಕ್ಷ ರೂಪಾಯಿಗಳನ್ನು ವ್ಯಯ ಮಾಡಿ ರೈತರೆಲ್ಲರೂ ಕೂಡ ಕೂಡಿಸಿ ತಮ್ಮ ಹೆಣ್ಣು ಮಕ್ಕಳು ಕೂಡ ಅವರನ್ನು ನಾವು ನೆನೆಯಲೇಬೇಕು. ಅವರು ಕೂಡ ತಮ್ಮ ಕೊರಳಲ್ಲಿದ್ದ ಮಾಂಗಲ್ಯವನ್ನು ಕೂಡ ಮಾರಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೆಲಸಕ್ಕೆ, ಪುಣ್ಯ ಕಾರ್ಯಕ್ಕೆ ನೆರವಾದರು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದು, ಜೊತೆಗೆ ಎಲ್ಲರೂ ಕೂಡ ಮಕ್ಕಳಾದಿಯಾಗಿ ರೈತರೆಲ್ಲರೂ ಕೂಡಿ ಒಗ್ಗಟ್ಟಿನಿಂದ, ಶ್ರಮದಿಂದ ಹಾಗೂ ಎಲ್ಲ ಒಂದು ತನು ಮನ ಧನಗಳಿಂದ ಈ ಒಂದು ಅಣೆಕಟ್ಟು ನಿರ್ಮಾಣ ಮಾಡುವುದರಲ್ಲಿ ಪ್ರತಿಯೊಬ್ಬರ ಪಾತ್ರವೂ ಕೂಡ ಶ್ಲಾಘನೀಯವಾಗಿತ್ತು ಅನ್ನುವಂಥ ಅಂಶಗಳು ಕೂಡ ನಮಗೆ ಆಗ ಕಂಡುಬಂದು, ವಿಶ್ವದಲ್ಲಿ ಏಕೈಕ ಶ್ರಮದಾನದಿಂದ ನಿರ್ಮಾಣವಾದಂಥ ಅಣೆಕಟ್ಟು ಅದು ಚಿಕ್ಕ ಪಡಸಲಿಗೆಯ ಅಣೆಕಟ್ಟು ಅನ್ನುವಂಥ ಒಂದು ಪ್ರತೀತಿ ಈಗಲೂ ಕೂಡ ಇದೆ. ಇಲ್ಲಿವರೆಗೂ ಕೂಡ ಇದು ಒಂದೇ ಅನ್ನುವಂಥ ವಸ್ತುಸ್ಥಿತಿ ನನಗೆ ನೆನಪಿರಲಿಕ್ಕೆ ಸಾಕು. ಹೀಗಿರುವಾಗ ಇಂಥ ಒಬ್ಬ ಧೀಮಂತ ನಾಯಕ ಸಿದ್ದು ಬಿ ನ್ಯಾಮಗೌಡರು. ಈ ಸಿದ್ದು ಬಿ ನ್ಯಾಮಗೌಡರು ಆಗಿನ ಸಂದರ್ಭದಲ್ಲಿ
ಅಂದರೆ 1991ರಲ್ಲಿ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಆಗ ಜನತಾದಳದಿಂದ ಜನತಾ ಪಕ್ಷದಿಂದ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಆಗಿದ್ದಂಥ ದಿವಂಗತ ರಾಮಕೃಷ್ಣ ಹೆಗಡೆಯವರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದರು. ಅವರ ಪ್ರತಿಸ್ಪರ್ಧಿಯಾಗಿ ಯಾರನ್ನು ನಿಂದಿರಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಚಿಂತನೆಯಲ್ಲಿ ಇದ್ದಾಗ ಅವರಿಗೆ ಅದು ಕೂಡ ಆಗ ಪ್ರಧಾನಮಂತ್ರಿಗಾಗಿದ್ದ ರಾಜೀವ್ ಗಾಂಧಿಯವರಿಗೆ ಹೊಳೆದದ್ದು ಏಕೈಕ ವ್ಯಕ್ತಿ ಅಂದರೆ ಅದು ಚಿಕ್ಕಪಡಸಲಿಗೆಯ ರೂವಾರಿ ಸಿದ್ದು ಬಿ ನ್ಯಾಮಗೌಡರನ್ನು ಯಾರೂ ಕೂಡ ಪ್ರಸ್ತಾಪ ಮಾಡಿರಲಿಲ್ಲ. ಆದರೂ ಕೂಡ ಸ್ವತಃ ರಾಜೀವ್ ಗಾಂಧಿಯವರೇ ಇವರ ಒಂದು ಹೆಸರನ್ನು ಪ್ರಸ್ತಾಪ ಮಾಡಿ ಅವರಿಗೆ ಟಿಕೆಟು ಕೊಟ್ಟು ಆ ಚುನಾವಣೆಯಲ್ಲಿ ಅವರನ್ನು ಸ್ಪರ್ಧಿಸಿ ಒಬ್ಬ ಮುಖ್ಯಮಂತ್ರಿ ಎದುರಾಳಿಯಾಗಿ ಸ್ಪರ್ಧಿಸುವಂತೆ ಮಾಡಿದರು. ಪ್ರಥಮ ಚುನಾವಣೆಯಲ್ಲಿ ರೈತರಿಂದ ಏಕೈಕವಾಗಿ ಆರಿಸಿ ಬಂದಿರತಕ್ಕಂಥ ಶ್ರೇಷ್ಠ ಸಂಸದೀಯ ಪಟು ಅನ್ನಿಸ್ಕೊಂಡಂಥ ಸಿದ್ದು ಬಿ ನ್ಯಾಮಗೌಡರು ಆಯ್ಕೆಯಾಗಿ ಮುಂದೆ ಅವರು ಆಗಿನ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಕಲ್ಲಿದ್ದಲು ಖಾತೆಯ ಮಂತ್ರಿಗಳು ಕೂಡ ಆದರು. ಆ ಸಂದರ್ಭದಲ್ಲಿ ಆಗ ಕರ್ನಾಟಕದ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಸ್ ಬಂಗಾರಪ್ಪನವರ ಕೊಡುಗೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಬಂಗಾರಪ್ಪನವರ ಒಂದು ಧೀಮಂತ ನಾಯಕತ್ವದ ಗುಣಗಳಿಂದಾಗಿ ಸಿದ್ದು ನ್ಯಾಮಗೌಡರು ರಾಜಕೀಯ ಕ್ಷೇತ್ರದಲ್ಲಿ ಹೆಮ್ಮರವಾಗಿ ಬೆಳೆಯುವಂತೆ ಆಯಿತು ಅನ್ನುವಂಥ ಮಾತುಗಳನ್ನು ಕೂಡ ಕೇಳಿಬಂತು. ಹೀಗಿರುವಾಗ ಈ ಸಂದರ್ಭದಲ್ಲಿ ನಮ್ಮ ನಡುವೆ ಸಿದ್ದು ಬಿ ನ್ಯಾಮಗೌಡರು ಇಲ್ಲ ಅಂದರೂ ಕೂಡ ಅವರ ಒಂದು ಶ್ರಮದಾನದ ಮೂಲಕ ನಿರ್ಮಾಣವಾಗಿರ್ತಕ್ಕಂಥ ಚಿಕ್ಕಪಡಸಲಿಗೆಯ ಆಣೆಕಟ್ಟು ನಮ್ಮ ಜೊತೆಗೆ ಇದೆ. ಆ ಆಣೆಕಟ್ಟಿಗೆ ತಮ್ಮ ನಿಜವಾದ ಒಂದು ಧನ ಸಹಾಯವಾಗಲಿ, ಹಣಕಾಸಿನ ಸಹಾಯವಾಗಲಿ, ಇಂಜಿನಿಯರ್ಗಳನ್ನು ಅವರ ಸಹಾಯವಾಗಲಿ, ರೈತರು ಶ್ರಮದಾನದಿಂದ ಮಾಡಿರ್ತಕ್ಕಂಥ ಸಹಾಯಗಳನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಈ ಚಿಕ್ಕಪಡಸಲಿಗೆ ರೂವಾರಿ ಸಿದ್ದು ಬಿ ನ್ಯಾಮಗೌಡರಿಗೆ ಮತ್ತೊಮ್ಮೆ ರೈತರ ಪರವಾಗಿ ಸಮಸ್ತ ರೈತರ ಪರವಾಗಿ ನಮನಗಳನ್ನು ಸಲ್ಲಿಸುತ್ತಾ ಈ ಹೊತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯಲ್ಲಿ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.